ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಂ ಗಳಂ ಕೇಳುತಂ ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತಂ ಕೆಲವಂ ಸಜ್ಜನ ಸಂಗದಿಂದಲ್ ಅರಿಯಲ್ ಸರ್ವಜ್ಞನಪ್ಪಂ ನರಂ ಫಲವುಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಕೆಲವುಗಳನ್ನು ಬಲ್ಲವರಿಂದ ಪಂಡಿತರಿಂದ, ಶಾಸ್ತ್ರಂ ಅಂದರೆ ನೀತಿ ನಿಯಮ ವಿಜ್ಞಾನ ಇವುಗಳನ್ನು ಒಳಗೊಂಡಿರುವಂತಹ ಗ್ರಂಥ, ಅದನ್ನು ಶಾಸ್ತ್ರ ಅಂತ ಹೇಳುತ್ತೆ. ಕೇಳುತ್ತಂ ಅಂದರೆ ಕೇಳಿಸಿಕೊಳ್ಳುತ್ತಾ. ಮಾಳ್ಪವರಿಂದ ಅಂದರೆ ಮಾಡುವವರು. ಸುಜ್ಞಾನದಿಂ ಉತ್ತಮವಾದ ತಿಳುವಳಿಕೆಯಿಂದ. ನೋಡುತಂ ಅಂದರೆ ನೋಡುತ್ತಾ. ಸಜ್ಜನ ಅಂದರೆ ಒಳ್ಳೆಯ ಅಥವಾ ವಿವೇಕವನ್ನು ಹೊಂದಿದ ವ್ಯಕ್ತಿ. ಸಂಘದಿಂದ ಸಹವಾಸದಿಂದ. ಅರಿಯಲ್ ಅಂದರೆ ತಿಳಿಯಲು. ಸರ್ವಜ್ಞನಪ್ಪಂ ಅಂದರೆ ಸರ್ವಜ್ಞ ಅಂದರೆ ಎಲ್ಲವನ್ನೂ ಬಲ್ಲವ, ಎಲ್ಲವನ್ನೂ ತಿಳಿದವ. ಅಪ್ಪಂ ಅಂದರೆ ಆಗುವನು. ನರಂ ಅಂದರೆ ಮನುಷ್ಯ. ಫಲವುಂ ಅಂದರೆ ಹಲವು. ಪಳ್ಳ ಅಂದರೆ ಹಳ್ಳ. ಸಮುದ್ರವೈ ಸಮುದ್ರ ಆಗುವುದು. ಹಲವು ಹಳ್ಳ ಸೇರಿ ಸಮುದ್ರ ಆಗುವುದು ಅಂತ. ಕೆಲವಂ ಬಲ್ಲವರಿಂದ ಕಲ್ತು. ಕೆಲವಂ ಅಂದರೆ ಕೆಲವುಗಳನ್ನು, ಕೆಲವು ವಿಷಯ ಆಗಿರ್ಬೋದು, ಜ್ಞಾನ ಅಥವಾ ವಿದ್ಯೆ ಆಗಿರ್ಬೋದು, ಇವುಗಳನ್ನು ಕಲಿಯೋದೊಬ್ಬ ಮನುಷ್ಯನ ಕಲಿಕೆ ಎನ್ನುವಂಥದ್ದು ಹೇಗೆ ನೋಡುವುದರಿಂದ ಬರುತ್ತೆ, ಕೇಳುವುದರಿಂದ ಬರುತ್ತೆ, ಹಾಗೆ ಸ್ವತಃ ತಾನು ಮಾಡಿದಾಗನೂ ಕೂಡ ಬರುತ್ತೆ. ಹೌದಾ? ಇಲ್ಲಿ ಕಲಿಕೆ ಅನ್ನೋದು ಹುಟ್ಟಿದಾಗಿಂದ ಸಾಯುವವರೆಗೂ ಇದ್ದೇ ಇರುತ್ತೆ. ಈ ಕಲಿಕೆಗೆ ವಯಸ್ಸಿನ ಮಿತಿ ಎನ್ನುವಂಥದ್ದು ಇಲ್ಲ. ಹೀಗೆ ಕೆಲವು ವಿಷಯ ಆಗಿರ್ಬೋದು, ವಿದ್ಯೆ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಅದು ಸಂಗೀತ, ನೃತ್ಯ, ಕೃಷಿ, ಯಾವುದೇ ವ್ಯಾಪಾರ ಏನೇ ಆಗಿರಲಿ, ಅದನ್ನು ಬಲ್ಲವರಿಂದ, ತಿಳಿದವರಿಂದ ಅಥವಾ ಪಂಡಿತರಿಂದ ನಾವು ಕಲಿಯಬೇಕು. ಇನ್ನು ಕೆಲವು ವಿದ್ಯೆಗಳನ್ನು ಅಥವಾ ಕಲಿಕೆ ಹೇಗಿರಬೇಕು ಅಂತಂದರೆ, ಕೆಲವಂ ಶಾಸ್ತ್ರಂ ಕೇಳುತಂ, ಇನ್ನು ಕೆಲವನ್ನ ಶಾಸ್ತ್ರಗಳನ್ನು ಕೇಳುತ್ತಾ, ಈ ಸಂಪ್ರದಾಯ ಆಚಾರ ವಿಚಾರಗಳನ್ನು ಒಳಗೊಂಡಿರ್ತಕ್ಕಂತಹ ಗ್ರಂಥಗಳನ್ನು ಕೇಳ್ತಾ. ಹೇಗೆ? ಪುರಾಣ, ಪುಣ್ಯಕಥೆ, ಪ್ರವಚನ, ಸತ್ಸಂಗಗಳನ್ನು ಹೇಳ್ತಾರಲ್ಲ ಸ್ವಾಮಿಗಳು, ಅವರು ಹೇಳೋದನ್ನು ಕೇಳೋದರಿಂದ ಕಲಿಬೇಕು. ಅದರಿಂದಲೂ ಕೂಡ ಏನಾಗುತ್ತೆ? ಕಲಿಕೆ ಉಂಟಾಗುತ್ತೆ. ಕೆಲವಂ ಮಾಳ್ಪವರಿಂದ ಕಂಡು, ಇನ್ನು ಕೆಲವು ವಿದ್ಯೆ ಅಥವಾ ಜ್ಞಾನ ಹೇಗೆ ಕಲಿಯೋದು ಅಂದರೆ, ಮಾಳ್ಪವರಿಂದ ಅಂದರೆ ಮಾಡುವವರು. ಏನು ಕೆಲಸವನ್ನು ಮಾಡ್ತಾ ಇರ್ತಾರಲ್ಲ, ಈಗ ಕೃಷಿ ಮಾಡೋದಾಗಿರ್ಬೋದು ಅಥವಾ ಕೆತ್ತನೆ, ಪೇಂಟಿಂಗ್, ನೃತ್ಯ ಏನೇ ಆಗಿರ್ಬೋದು, ಮಾಡುವವರಿಂದ ಅವರು ಪ್ರಾಯೋಗಿಕವಾಗಿ ಏನು ಮಾಡ್ತಾ ಇದ್ದಾರಲ್ಲ, ಮಾಡುವುದನ್ನು ನೋಡಿನೂ ಕೂಡ ಏನು ಮಾಡ್ಬೋದು, ನಾವು ಕಲಿಬಹುದು ಅಂತ. ಕೆಲವಂ ಸುಜ್ಞಾನದಿಂ ನೋಡುತಂ, ಇನ್ನೂ ಕೆಲವು ವಿಷಯಗಳನ್ನು ಹೇಗೆ, ಕೆಲವನ್ನ ಕೇಳೋದ್ರಿಂದ ಕಲಿತೀವಿ, ಮಾಡ್ತಾ ಇರ್ತಾರಲ್ಲ, ಕೆಲಸ ಮಾಡ್ತಾ ಇರ್ತಾರಲ್ಲ ಅದನ್ನು ನೋಡಿ ಕಲಿತೀವಿ. ಇನ್ನೂ ಕೆಲವನ್ನ ಈ ಗ್ರಂಥಗಳನ್ನು ಪಠಣ ಮಾಡ್ತಾ ಇರ್ತಾರಲ್ಲ, ಈ ಪುರಾಣ ಪುಣ್ಯಕಥೆ ಹೇಳ್ತಾ ಇರ್ತಾರಲ್ಲ, ಅವುಗಳನ್ನು ಕೇಳುವುದರಿಂದ ಕಲಿತೀವಿ. ಇನ್ನು ಕೆಲವನ್ನ ನಮ್ಮದೇ ಆದಂತಹ ಉತ್ತಮ ತಿಳುವಳಿಕೆಯಿಂದ, ನಮ್ಮದೇ ಆಗಿರುವಂತಹ ಜ್ಞಾನದಿಂದ, ಇವೆಲ್ಲವನ್ನು ಏನು ಕೇಳಿ ನೋಡಿರ್ತೀವಲ್ಲ, ಅದು ಕೇಳಿ ನೋಡಿದ ನಂತರ ನಮ್ಮದೇ ಆಗಿರ್ತಕ್ಕಂತಹ ಉತ್ತಮ ತಿಳುವಳಿಕೆ ಜ್ಞಾನವನ್ನು ಬಳಸಿಕೊಂಡು ನಾವು ಕಲಿತೀವಿ. ಕೆಲವಂ ಸಜ್ಜನ ಸಂಘದಿಂದ ಅರಿಯಲ್, ಇನ್ನು ಕೆಲವುಗಳನ್ನು ಸಜ್ಜನ ಒಳ್ಳೆಯವರ ಸಹವಾಸವನ್ನು ಮಾಡೋದರಿಂದ, ಜ್ಞಾನಿಗಳ ಸಹವಾಸ, ವಿವೇಕವಂತರ ಬುದ್ಧಿವಂತರ ಸಹವಾಸವನ್ನು ಮಾಡೋದರಿಂದ. ಗಾದೆ ಮಾತೇ ಇದೆ, ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ. ಒಳ್ಳೆಯವರ ಗೆಳೆತನವನ್ನು ಮಾಡಬೇಕು. ಅವರಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳು, ಒಳ್ಳೆಯ ಅಂಶಗಳು ನೋಡೋದರಿಂದ, ಕೇಳೋದರಿಂದ ನಮಗೆ ತನ್ನಷ್ಟಕ್ಕೆ ತಾನೇ ಬಂದ್ಬಿಡುತ್ತೆ. ಅದಕ್ಕೆ ಯಾವಾಗಲೂ ಸಜ್ಜನರ ಸಂಘವನ್ನು ಮಾಡಬೇಕು. ಸಜ್ಜನರ ಸಂಘದಿಂದ ಅರಿಯಲ್, ಸಜ್ಜನರ ಸಂಘವನ್ನು, ಸಹವಾಸವನ್ನು, ಗೆಳೆತನವನ್ನು ಮಾಡೋದರಿಂದ ನಾವು ಇನ್ನು ಕೆಲವು ವಿಷಯಗಳನ್ನು ಅರಿತೀವಿ, ತಿಳಿತೀವಿ. ಸರ್ವಜ್ಞನಪ್ಪಂ ನರಂ ಅಂದಾಗ ಮಾತ್ರ
ನರಂ ಅಂದರೆ ಮನುಷ್ಯ. ಒಬ್ಬ ಮನುಷ್ಯ ಸರ್ವಜ್ಞನಾಗೋದಕ್ಕೆ ಸಾಧ್ಯ. ಸರ್ವಜ್ಞ ಅಂದರೆ ಎಲ್ಲವನ್ನು ಬಲ್ಲವ, ಎಲ್ಲ ಜ್ಞಾನವನ್ನು ಹೊಂದಿದವ. ಫಲವುಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಹೇಗೆ ಹಲವು ಹಳ್ಳಗಳು ಸೇರಿ ಸಮುದ್ರವೇ ಆಗುತ್ತಲ್ಲ, ಹಾಗೆ ಒಬ್ಬ ಮನುಷ್ಯ ಸರ್ವಜ್ಞನಾಗೋದಕ್ಕೆ ನಾವು ಬೇರೆ ಬೇರೆ ಮಾರ್ಗಗಳು, ವಿವಿಧ ಮಾರ್ಗಗಳಿಂದ, ವಿವಿಧವರಿಂದ, ವಿವಿಧ ಮೂಲಗಳಿಂದ ಜ್ಞಾನ ವಿದ್ಯೆಯನ್ನು ಪಡೆದುಕೊಳ್ಬೇಕು. ಅಂದರೆ ಕೆಲವನ್ನು ಕೇಳಬೇಕು, ಕೆಲವನ್ನು ನೋಡಿ ಕಲಿಬೇಕು, ಕೆಲವನ್ನು ನಮ್ಮ ಸ್ವಂತ ಜ್ಞಾನವನ್ನು ಉಪಯೋಗಿಸಬೇಕು, ಇನ್ನು ಕೆಲವುಗಳನ್ನು ಅನುಭವದ ಮುಖಾಂತರ ಕಲಿಬೇಕು. ಹೀಗೆ ಜ್ಞಾನ ಅಥವಾ ಕಲಿಕೆ ಎನ್ನುವಂಥದ್ದು ವಿವಿಧ ಮೂಲಗಳಿಂದ ಬರುವಂಥದ್ದು. ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳ್ತಾರಲ್ಲ, ಗಾದೆ ಮಾತಿದೆಯಲ್ಲ, ಅದೇ ರೀತಿಯಾಗಿ ಇಲ್ಲಿ ಹಲವು ಹಳ್ಳಗಳು ಸೇರಿದರೆ ಹೆಂಗೆ ಸಮುದ್ರ ಆಗುತ್ತೋ ಅದೇ ರೀತಿಯಾಗಿ ನಾವು ಬೇರೆಯವರಿಂದ ಹಲವು ವಿಷಯಗಳನ್ನು ಕಲಿತಾಗ ಏನಾಗ್ತೀವಿ, ಜ್ಞಾನಿಗಳು, ಸರ್ವಜ್ಞನೇ ಆಗ್ತೀವಿ ಅಂತ.